ಒಂದು ಚುನಾವಣಾ ಒಂದು ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಸರ್. ವೇದಿಕೆ ನಿಮ್ಗಾಗಿ. ಹಲೋ, ಇಷ್ಟೇನಾ? ಹಲೋ, ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ. ನಾನು ಅಲ್ಲಿ ಕೂಗಿದ್ರೆ ನಿಮ್ಮ BMS ರೂಫ್ ಕಿತ್ಕೊಂಡು ಹೋಗ್ತಾ ಇತ್ತು. ಹಲೋ, ಎಕ್ಸಲೆಂಟ್. ಐ ಆಮ್ ಜಸ್ಟ್ ಟೆಸ್ಟಿಂಗ್. ಮಿಕ್ಕವರೆಲ್ಲ ಸೈಲೆಂಟ್ ಆಗಿರಿ, ಓಕೆನಾ? ಈ ಗುಂಪು ಮಾತ್ರ, ನೀವು ಮಾತ್ರ ಹೇಳಿ, ಓಕೆ? ಮಿಕ್ಕವರೆಲ್ಲ ಸೈಲೆಂಟ್ ಆಗಿರಿ ದಯವಿಟ್ಟು. ಹಲೋ, ನಾನೇನು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ಏನೊಂದು 2%, 3% ಆಫ್ ದ ಆಡಿಯನ್ಸ್. ಈ ಧ್ವನಿಗೂ ಜೊತೆಗೆ 100% ಇರೋ ಧ್ವನಿಗೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅದೇ ಆಗೋದು ವೋಟಿಂಗ್ ಅಲ್ಲಿ. 20% ವೋಟ್ ಮಾಡೋದಕ್ಕೂ 100% ವೋಟ್ ಮಾಡೋದಕ್ಕೂ ಏನ್ ಡಿಫರೆನ್ಸ್ ಗೊತ್ತಾ? ಹಲೋ, ಅದು ಯು ಮಸ್ಟ್ ಸೇ ಹಲೋ ಟು ಡೆಮೋಕ್ರಸಿ. That's it. ನಾಳೆ ಎಲ್ಲರೂ ವೋಟ್ ಮಾಡಬೇಕು ಇದೇ ತರ. ಇಟ್ ಶುಡ್ ಬಿ 1 billion ವಾಯ್ಸಸ್ ಇನ್ ಕೋರಸ್, ಆಯ್ತಾ? ಅದು ಡೆಮೋಕ್ರಸಿ. ಎಲೆಕ್ಷನ್ ಅಂದ್ರೆ 50%, 30% ವೋಟಿಂಗ್ ಅಂದ್ರೆ ಇಟ್ಸ್ ಅ ಶೇಮ್ ರೀ. ಅದಕ್ಕೆ ನಾನು ಬಂದಿರೋದು ಇವತ್ತು, ಜಸ್ಟ್ ಟು ಮೇಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸೋ ನೈಸ್ ಟು ಮೀಟ್ ಆಲ್ ಆಫ್ ಯು ರೀ. ಐ ಹ್ಯಾವ್ ಅ ಕನ್ಫೆಷನ್ ಟು ಮೇಕ್. ಇದು ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್ ಅಂತ ಹೇಳ್ತಾರೆ, ಗೊತ್ತಾ? ನಾನು ಓದಿದ್ ನ್ಯಾಷನಲ್ ಕಾಲೇಜ್ ಅಲ್ವಾ? ನಿಮ್ ಕಾಲೇಜ್ ಇದೆಯಲ್ಲ, ನಿಮ್ ಕಾಲೇಜಿನ 100 feet ರೇಡಿಯಸ್ ಅಲ್ಲಿ ನಾನು ಸೈಕಲ್ ಹೋಗ್ತಾ ಇದ್ರೆ ಹೃದಯ ಡಗ್ 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 ಅನ್ನೋ. ಅದು ಇವತ್ತವರೆಗೂ ಅಭ್ಯಾಸ ಹೋಗಿಲ್ಲ. ಇವತ್ತು ಎಂಟರ್ ಆಗ್ಬೇಕಾದ್ರೆ ಡಗ್ 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 ಅಂತ ಇದೆ. ನೋಡಿ, ವಾಟ್ ಅ ಹೋಲ್ಡ್ ಯು ಹ್ಯಾವ್ ಆನ್ ಮೇಲ್ ಸೈಕಾಲಜಿ. ಸೋ ನೈಸ್ ಟು ಸೀ ಆಲ್ ಆಫ್ ಯು. ಎಷ್ಟು ಖುಷಿಯಾಗಿದ್ದೀರಾ, ಎಷ್ಟು ಹ್ಯಾಪಿ ಆಗಿದ್ದೀರಾ. ನನಗೆ ಏನ್ ಬಹಳ ಖುಷಿ ಆಗೋದು ಈ ತರ ಯಂಗ್ಸ್ಟರ್ಸ್ ನ ಮೀಟ್ ಮಾಡಿದಾಗಲ್ಲ, ಈ ಹ್ಯಾಪಿನೆಸ್ ಇದೆಯಲ್ರಿ, ಇದನ್ನ ಲೈಫ್ ಲಾಂಗ್ ಹೆಂಗಾರು ನೀವು ಸೆರೆ ಹಿಡ್ಕೋಬೇಕು. ಓಕೆ, ದಯವಿಟ್ಟು ಡೋಂಟ್ ಮಿಸ್ ದ ಚಾನ್ಸ್. ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸರ್, ನಾನು ಯಾಕೆ ಸರ್ ವೋಟಿಂಗ್ ಮಾಡಬೇಕು? ನಾನು ಒಂದು ವೋಟಿಂದ ಏನಾಗುತ್ತೆ ಸರ್ ಅಂತ ಕೆಲವರು ಕೇಳ್ತಾರೆ. ಈಗ ನೀವು ಅನ್ಕೊಳ್ತೀರಾ, ನಿಮ್ಗೇನಮ್ಮ, ನಿಮ್ಗೇನು ಕನಸೇನಮ್ಮ? ವಾಟ್ ಯು ವಾಂಟ್ ಟು ಬಿ? ನಿಮ್ ಕನಸೇನು ಫರ್ದರ್ ಫ್ಯೂಚರ್ ಅಲ್ಲಿ? MBA ಮಾಡಬೇಕು ಅಂತಿದ್ದೀರಾ? ಓಕೆ, ನಿಮ್ ಕನಸೇನು ಮೇಡಮ್? ನಿಮಗೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಏನು ಡ್ರೀಮ್ ಇದೆ, ಅಥವಾ ನಿಮ್ಮ ಗಂಡನ ಬಗ್ಗೆ? ಐ ಹೋಪ್ ಯು ಆರ್ ಮ್ಯಾರಿಡ್. ಎಸ್, ಒಳ್ಳೇದಾಗಿರ್ಬೇಕು ಅಂತ, ಇನ್ನು ಉತ್ತಮವಾದನ್ನ ಅಭಿವೃದ್ಧಿ ಪಡಿಸ್ಬೇಕು, ಶ್ರೇಯಸ್ ಸಿಗ್ಬೇಕು ಅಂತ. ಓಕೆ, ಸೊ ಇವ್ರ ಮಕ್ಕಳು ಬಾವ್ರೆ, ಅವ್ರಿಗೆ ಏನೋ ಒಂದು ಕನ್ಸಿದೆ. ನೀನ್ ಏನಾರು ಕನ್ಸಿದ್ಯಮ್ಮ? ಒಂದು ಸೆಲ್ಫಿ ತಗೊಂಡೇ ಹೇಳು. ಸೆಲ್ಫಿ ತಗೊಂಡೇ ಹೇಳು. Sir, I want to be an entrepreneur. Yes. What's your name? ಚೇತನ. ಚೇತನ. ಚೇತನ ಏನಾಗಬೇಕು ಅಂತಿದ್ದೆ ನೀನ್? ಚೇತನ ಸರ್, ಏನೂ ಇಲ್ಲ ಸರ್, ಲೈಕ್ MBA ಮಾಡಿ ಏನ್ ಮಾಡ್ಬೇಕಂತ ಆಸೆ ಇದೆ. ಅದು ಇದು ಬಹಳ ಚೆನ್ನಾಗಿದೆ. ನೀವ್ ಏನು ಇಲ್ಲ ಸರ್, ಹ್ಯಾಪಿ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ ಸರ್, ಒಳ್ಳೆ ಗಂಡನ ಹುಡುಕ್ ಬಿಡ್ತೀನಿ ಸರ್, ಸಾಕು ಸರ್. ನಿಮಗೆ ಈ ಕಥೆಗಳೆಲ್ಲ ಹೇಳ್ತಾ ಇದ್ರಲ್ಲ, ನಾಳೆ ಅವಳು ಆಂಟ್ರಪ್ರನರ್ ಆಗ್ಬೇಕು ಅಂದಲ್ಲ ಹುಡುಗಿ. ಏನಮ್ಮ ತಾಯಿ, ನೀನ್ ಎಷ್ಟೋ ಸಂಪಾದನೆ ಮಾಡ್ತೀಯ? ಯಾರದು ಆಂಟ್ರಪ್ರನರ್? ಇವಳು ಶೀಸ್ ಗೋನ್ ಟು ಮೇಕ್ ಕ್ರೋರ್ಸ್. ಓಕೆ, ಅಥವಾ ಇನ್ನೊಂದು ಹುಡುಗಿ ಬಿಸ್ನೆಸ್ ಮ್ಯಾನು. ಆ ಕ್ರೋರ್ಸ್ ಎಲ್ಲ ಸಂಪಾದನೆ ಮಾಡ್ತೀಯಲ್ಲ, ಅದರ ಮೇಲೆ ಎಷ್ಟು ಟ್ಯಾಕ್ಸು ಅಂತ ಡಿಸೈಡ್ ಮಾಡೋದು ಯಾರು? ಗವರ್ಮೆಂಟ್ ಅಲ್ವಾ? ಅದನ್ನ ಗವರ್ಮೆಂಟ್ ಅಲ್ಲಿ ಡಿಸೈಡ್ ಮಾಡೋರು ಯಾರು? ನಿಮ್ಮ ನಾಯಕರಲ್ವಾ? ಆ ನಾಯಕರನ್ನ ಡಿಸೈಡ್ ಮಾಡೋದು ಯಾರು? ಎಲೆಕ್ಷನ್ ಅಲ್ವಾ? ಎಲೆಕ್ಷನ್ ಡಿಸೈಡ್ ಮಾಡೋದು ಯಾರು? ನಿಮ್ ವೋಟ್ ಅಲ್ವಾ? ಹಾಗಾಗಿ ದಿಸ್ ವೋಟಿಂಗ್ ಇಸ್ ನಾಟ್ ಅಬೌಟ್ ಎಲೆಕ್ಷನ್, ಇಟ್ಸ್ ಅಬೌಟ್ ಯು. ನಿಮ್ಮ ಕನಸುಗಳು. ಇವಳು ಫಾರಿನ್ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ. ಆ ಕಂಟ್ರಿಗೆ ಹೋಗಕ್ಕೆ ನೀನು ಸುಲಭವಾಗಿ ಹೋಗ್ಬೇಕು, ನಿನ್ ವೀಸಾ ಸಿಗ್ಬೇಕು, ಎಲ್ಲ ಫೆಸಿಲಿಟೀಸ್ ಸಿಗ್ಬೇಕು ಅಂದ್ರೆ ಭಾರತ ಮತ್ತು ಆ ದೇಶದ ಮಧ್ಯೆ ಸಂಬಂಧ ಚೆನ್ನಾಗಿರ್ಬೇಕು. ಅದನ್ನ ಡಿಸೈಡ್ ಮಾಡೋದು ಯಾರು? ಫಾರಿನ್ ಪಾಲಿಸಿ. ಅದನ್ನ ಡಿಸೈಡ್ ಮಾಡೋದು ಯಾರು? ಫಾರಿನ್ ಮಿನಿಸ್ಟರ್ ಅಂಡ್ ಡಿಪಾರ್ಟ್ಮೆಂಟ್. ಅದನ್ನ ಡಿಸೈಡ್ ಮಾಡೋದು ಯಾರು? ಗವರ್ಮೆಂಟ್. ಅದನ್ನ ಎಲೆಕ್ಟ್ ಮಾಡೋದು ಯಾರು? ನೀವು. ನಿಮ್ಮ ಮತ ಸರ್. ಇವಳು ಫಾರಿನ್ ಹೋಗೋದು ನಿಮ್ಮ ಮತದ ಮೇಲೆ ಡಿಪೆಂಡ್ ಆಗಿದೆ. ಸೊ ನಿಮ್ಮ ಕನಸುಗಳು ಏನೇನಿದೆಯೋ, ನಿಮ್ಮ ವೈಯಕ್ತಿಕ ಕನಸುಗಳು ಮಾತ್ರ ಅಲ್ಲ, ನಮ್ಮ ದೇಶದ ಬಗ್ಗೆ ನಿಮಗಿರುವಂತಹ ಕನಸುಗಳು ಎಲ್ಲದರ ಫಸ್ಟ್ ಪಾಯಿಂಟ್, ಮೊದಲನೇ ಹೆಜ್ಜೆ ನೀವು ಚಲಾಯಿಸುವಂತ ಮತ, ನೀವು ಎಲೆಕ್ಟ್ ಮಾಡುವಂತ ನಾಯಕರು.
ನೀವು ಚೂಸ್ ಮಾಡುವಂತ ಸರ್ಕಾರ. ಹಾಗಾಗಿ ಡೋಂಟ್ ಥ್ರೋ ಇಟ್ ಅವೇ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ ಇಸ್ ನಾಟ್ ಅಬೌಟ್ 26th ಒನ್ ಡೇ ಅಲ್ಲ, ಅದು ನಿಮ್ಮ ಇಡೀ ಫ್ಯೂಚರ್ಲಾಗುವಂತ ಎಲ್ಲಾ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಚುನಾವಣೆಗೆ ಸಿಕ್ಕಾಕೊಂಡಿದೆ. ಇಟ್ ಇಸ್ ಲಿಂಕ್ ಟು ದಿಸ್. ಸೊ ಅವತ್ತು ನೀವು ಚುನಾವಣೆ 26ನೇ ತಾರೀಕು, ಅದಾದ್ಮೇಲೆ ಇನ್ನೊಂದು ದಿನ ರಜಾ ಇದೆ, ಅದಾದ್ಮೇಲೆ ಇನ್ನೊಂದು ದಿನ ರಜಾ ಇದೆ ಅನ್ನೋ ಒಂದೇ ಕಾರಣಕ್ಕಾಗಿ ಲಾಂಗ್ ಹಾಲಿಡೇ ಸಿಗುತ್ತೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಪಿಕ್ನಿಕ್ ಹೋಗ್ಬಿಡೋಣ ಅಂತ ಒಂದು ಗ್ರೂಪ್ ಪ್ಲಾನ್ ಮಾಡ್ತಾ ಇದಾರೆ ಅಲ್ವಾ? ನೋಡಿ, ಈ 3 ಜನ ನಗ್ತಾ ಇದಾರೆ, ಅವ್ರು ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ನಂಗೆ ಗೊತ್ತು, ಓರ್ಗ್ಯಾನಿಕ್ ಅಲ್ಲ ಬಂಡೀಪುರು. ಓಕೆ, ನೀವು ಹೋಗೋದ್ರಲ್ಲಿರೋ ಪ್ರಾಬ್ಲಮ್ ಹೇಳ್ಬಿಡ್ತೀನಿ. ಬಂಡೀಪುರ್ಗೆ ಹೋದ್ರಾ, ಅಲ್ಲಿ ಇಷ್ಟು ಟೋಲ್ ಕಟ್ಟಿದ್ರಾ, ಅಲ್ಲೋಗಿ ಚಿಪ್ಸ್ ತಿಂದ್ರಾ? ನೀವು ಚಿಪ್ಸ್ ತಿಂತಿರ್ಬೇಕಾರೆ ಮುಂದಿನ ಟೋಲ್ ಎಷ್ಟಾಗುತ್ತೆ, ಆ ಚಿಪ್ಸ್ ಮೇಲೆ GST ಎಷ್ಟಾಗುತ್ತೆ ಅನ್ನೋ ಸರ್ಕಾರ ಇಲ್ಲಿ ಆಯ್ಕೆ ಆಗ್ಬಿಟ್ಟಿರುತ್ತೆ. ಇಟ್ ವಿಲ್ ಬಿ ದ ಕಾಸ್ಟ್ಲಿಯಸ್ಟ್ ಟ್ರಿಪ್ ಆಫ್ ಯುವರ್ ಲೈಫ್. ನೀವು ಅನ್ಕೊಂಡಿದ್ದೀರಾ 30,000 ರೂಪಾಯಿ ಆರಾಮಾಗಿ ಟ್ರಿಪ್ ವೋಟ್ ಬಂದ್ಬಿಟ್ಟೆ ಅಂತ. ಯು ನೋ ದ ಕಾಸ್ಟ್ ಆಫ್ ದ ಟ್ರಿಪ್ ಬಿಕಾಸ್ ಯು ಡಿಂಟ್ ವೋಟ್. ನೀವು ಅಲ್ಲಿ ಚಿಪ್ಸ್ ತಿಂತಿರಬಾರ್ದು, ನಿಮ್ಮ ಭವಿಷ್ಯ ಇಲ್ಲಿ ಯಾರೋ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರಲ್ವಾ? ಹಾಗಾಗಿ ದೀಸ್ ಆರ್ ದ ಥಿಂಗ್ಸ್. ಯು ಥಿಂಕ್ ಇಟ್ಸ್ ಅ ವೆರಿ ವೆರಿ ಲೈಟ್ ಥಿಂಗ್. ಅಲ್ಲ, ಇದು ಎಲ್ಲವೂ ಕೊನೆಗೆ ನಿಮ್ಮ ಲೈಫ್ಗೆ ಸಂಬಂಧಪಟ್ಟ ನಿರ್ಧಾರಗಳನ್ನ ಈ ಚುನಾವಣೆಯಲ್ಲಿ ಆಯ್ಕೆ ಆಗುವಂತ ಅಭ್ಯರ್ಥಿಗಳು ಡಿಸೈಡ್ ಮಾಡ್ತಾರೆ. ಈಗ ಗೂಗಲ್ ಸರ್ಚ್ ಬೆಳಗಿಂದ, ಓಕೆ ಲೆಟ್ಸ್ ಆಸ್ಕ್ ದಿಸ್ ಲೇಡಿ, ಬೆಳಗಿಂದ ಎಷ್ಟು ಗಂಟೆ ನೀವು ಸೋಷಿಯಲ್ ಮೀಡಿಯಾಲಿ ಇದ್ದೆ ಹೇಳು? ಇರ್ಲಿಲ್ಲ, ಕಾಲೇಜ್. ಇದು ನಂಬ್ತೀರಪ್ಪ? ಇರ್ಲೇ ಇಲ್ವಂತವಳು ಬಿಗ್ಗೆಸ್ಟ್ ಲಯರ್. ಸೋಷಿಯಲ್ ಮೀಡಿಯಾಗೆ ಹೋಗ್ಲಿಲ್ವಾ ಬೆಳಗಿಂದ ನೀನು? 5 minutes. ಮೈ ಗಾಡ್, ಸಲ್ಯೂಟ್ ಹೊಡಿರೋ. Did you Google search anything? What did you search? How to take care of my skin in summer. ನೋಡಿ ಅಲ್ವಾ? ಮ್ಯಾಕ್ಸಿಮಮ್ ಗೂಗಲ್ ಸರ್ಚ್ ಮಾಡಿರೋದು ಈ ಸಮ್ಮರ್ ಅಲ್ಲಿ ಸ್ಕಿನ್ ಕೇರ್ ಏನ್ ಮಾಡೋದು ಅಂತ ಹುಡುಗಿರು ಅದೆಲ್ಲ ಸರ್ಚ್ ಮಾಡ್ತಿರಲ್ಲ. ದಯವಿಟ್ಟು ಹೂ ಇಸ್ ದ ಕ್ಯಾಂಡಿಡೇಟ್ ಇನ್ ಕಮಿಂಗ್ ಲೋಕಸಭಾ ಎಲೆಕ್ಷನ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ ಸರ್ಚ್ ಮಾಡಿ. ಅವರ ಬ್ಯಾಕ್ ಗ್ರೌಂಡ್ ಏನು ಅಂತ ಸರ್ಚ್ ಮಾಡಿ. ಹಿಂದೆ ಅವ್ರು ಹೇಳಿದಂತ ಪ್ರಾಮಿಸಸ್ನೆಲ್ಲ ಅವ್ರು ಇಟ್ಟಿದಾರಾ? ವಾಟ್ ಇಸ್ ಹಿಸ್ ಹಿಸ್ಟ್ರಿ? Is he a man with integrity? Is he a man who delivers what he says? ಸ್ವಲ್ಪ ಅದನ್ನೆಲ್ಲ ಸರ್ಚ್ ಮಾಡಿ ಅಲಾಂಗ್ ವಿತ್ ಸ್ಕಿನ್ ಕೇರ್. ಓಕೆ, ಇದನ್ನೆಲ್ಲ ಮಾಡಿ ಆ ಮಾಹಿತಿನ ತಗೊಂಡು ಪ್ಲೀಸ್ ಮೇಕ್ ಅ ಇನ್ಫಾರ್ಮ್ಡ್ ಡಿಸಿಷನ್. ನೀವು ಅಲ್ಲೋಗಿ ಮತ ಚಲಾಯಿಸೋದಲ್ಲ. 26ನೇ ತಾರೀಕು ಇಷ್ಟು ಗಂಟೆಗೆ ಹೋಗ್ತೀರಾ ಅಂತ 5 minutes ಮುಂದೆ ಡಿಸೈಡ್ ಮಾಡೋ ವಿಷಯನೇ ಅಲ್ಲ. ಈಗಲೇ ಬೇರೆ ಬೇರೆ ಚರ್ಚೆಗಳು ಮಾಡ್ತಾ ಇದ್ರಲ್ಲ ನಿಮ್ಮ ನೆಟ್ವರ್ಕ್ ಅಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಲಿ. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಹೂ ಇಸ್ ದಿಸ್ ಮ್ಯಾನ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ? ಈಸ್ ಹಿ ವರ್ತ್ ಇಟ್? ಇವನು ನಾನು ವೋಟ್ ಮಾಡಿದ್ರೆ ನಾಳೆ ಅವ್ನು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡ್ರೆ ವಿಲ್ ಐ ಬಿ ಪ್ರೌಡ್ ಆಫ್ ಹಿಮ್? ಸೊ ಗುಡ್ ಲಕ್ ಟು ಆಲ್ ಆಫ್ ಯು. ದಯವಿಟ್ಟು 26ನೇ ತಾರೀಕು ನಿಮ್ಮ ವೋಟಿಂಗ್ ಬೂತ್ಸ್ ಅಲ್ಲಿ ನಿಮಗೋಸ್ಕರ ನಮ್ಮ ತಂಡದವರೆಲ್ಲ ಕಾಯ್ತಿರ್ತಾರೆ. ಡೋಂಟ್ ಮಿಸ್ ಟು ವೋಟ್. ಓಕೆ, ನಾವು ಯಾಕೆ ಬೇರೆ ಬೇರೆ ಕೆಲಸಗಳು ಮಾಡ್ತೀವಿ? ನೀವು ಯಾಕೆ ಕಾಲೇಜ್ಗೆ ಬರ್ತೀರಾ? ನಾನು ಯಾಕೆ ಆ್ಯಕ್ಟ್ ಮಾಡ್ತೀನಿ? ನಾನು ಯಾಕೆ ಈ ಫಂಕ್ಷನ್ಸ್ ಬರ್ತೀನಿ? ಬೇರೆ ಬೇರೆ ಕಾರಣಗಳಿರುತ್ತೆ. ಓಕೆ, ಬಟ್ ದ ರೈಟ್ ರೀಸನ್ ಟು ಡೂ ಸಮಥಿಂಗ್ ಇಸ್ ಬಿಕಾಸ್ ಇಟ್ ಇಸ್ ದ ರೈಟ್ ಥಿಂಗ್ ಟು ಡೂ. ಹಾಗಾಗಿ ನೀವು ಮತ ಚಲಾಯಿಸುವ ಒಂದೇ ಒಂದು ಕಾರಣ, ಅದೇ ಸರಿಯಾದ ವಿಷಯ, ಅದೇ ನ್ಯಾಯವಾದ ವಿಷಯ, ಅದನ್ನು ನೀವು ಮಾಡಲೇಬೇಕು. ದಯವಿಟ್ಟು ಬಿಕಾಸ್ ಇಟ್ಸ್ ದ ರೈಟ್ ಥಿಂಗ್ ಟು ಡೂ, ಪ್ಲೀಸ್ ವೋಟ್ ವಿದೌಟ್ ಫೇಲ್. ಓಕೆ, ವಿಲ್ ಯು? Can I expect 100% hello again at the voting booth? Hello! Hello! Right. ಯಾರ್ಯಾರು ಹಲೋ ಹೇಳಿದ್ರು ಅಷ್ಟು ಜನ ನೀವು ಅಲ್ಲಿ ವೋಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಗುಡ್ ಲಕ್. ಸಿ ಯು ದೇರ್. ಬಾಯ್ ಬಾಯ್. ಸಿ ಯು.